ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಆರ್ಟಿ ನಗರದ ಬಳಿಯ ಜೆಸಿ ನಗರ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯ ನಡೆದು ಪಾಲಿಕೆ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಫುಟ್ಪಾತ್ ಆಪರೇಷನ್ ನಡೀತಾ ಇದೆ. ಕಾರ್ಯಪಾಲಕ ಇಂಜಿನಿಯರ್ ನೇತೃತ್ವ ನಡೀತಾ ಇರುವಂತಹ ಕಾರ್ಯಾಚರಣೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಸೂಚನೆಯ ಮೇರೆಗೆ ಫುಟ್ಪಾತ್ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಂಗಡಿಗಳನ್ನು ಹಾಕುವ ಹಾಗಿಲ್ಲ, ಅಲ್ಲಿ ಕಟ್ಟಡಗಳ ನಿರ್ಮಾಣ ಆಗುವ ಹಾಗಿಲ್ಲ, ಅದನ್ನೆಲ್ಲ ತೆರವು ಮಾಡುವಂತಹ ಕಾರ್ಯ ಬರದಿಂದ ಸಾಗಿದೆ. ಪಾಲಿಕೆ ಮಾರ್ಷಲ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಬರೀ ಆಕ್ರೋಶ, ಅಂಗಡಿಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮಾಡಬೇಡಿ ಅಂತ ಹೇಳಿಲ್ಲ. ಮೈನ್ ರೋಡ್ ಬೇಡ, ಬೇರೆ ರೋಡ್ಗಳು ಮಾಡಿ ಅಂತ ಹೇಳಿ. ಮೇನ್ ರೋಡ್ ಅದೇ ಆರ್ಡರ್ ಇದೆ ಸರ್, ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡಿ, ಕೊಟ್ಬಿಟ್ಟು ಕ್ಲಿಯರ್ ಮಾಡಿ, ಕ್ಲಿಯರ್ ಮಾಡಿ. ಮೈನ್ ರೋಡ್ ಬೇಡ. ಸರಿ ಸರ್, ಬೇರೆ ಕಡೆ ಎಸ್ಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಿದೆ ಸ್ಥಳದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ಈ ಫುಟ್ಪಾತ್ ಅಕ್ರಮ ತೆರವು ಕಾರ್ಯಾಚರಣೆ ಏನಿದೆ ಇದು ಆರಂಭ ಆದಾಗ್ಲಿಂದಲೂ ಕೂಡ ವ್ಯಾಪಾರಿಗಳ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಈಗ ನಡೀತಾ ಇರುವಂತಹ ಕಾರ್ಯಾಚರಣೆಗೆ ಏನು ಹೇಳ್ತಾರೆ ವ್ಯಾಪಾರಿಗಳು? ಅವರಿಗೆ ಬದಲಿ ವ್ಯವಸ್ಥೆ ಏನಾದ್ರು ಮಾಡುವಂಥ ಅಗತ್ಯತೆ ಅಲ್ಲಿ ಕಂಡು ಬರ್ತಾ ಇದೆಯಾ? ಅಲ್ಲಿ ಏನಾದರೂ ಬದಲಿ ರಸ್ತೆಗಳಿದೆಯಾ? ಅದಕ್ಕೇನಾದರೂ ಅಲ್ಲಿ ಸಂಬಂಧಪಟ್ಟಂತೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆಯಾ? ಯಾವ ರೀತಿ ನಡೀತಾ ಇದೆ ಕಾರ್ಯಾಚರಣೆ ಮತ್ತು ಅದಕ್ಕೆ ತಡೆ? ಪ್ರತಿಮಾ, ಇವತ್ತು ಕೂಡ ಬೆಂಗಳೂರಿನಲ್ಲಿ ಫುಟ್ಪಾತ್ ಆಪರೇಷನ್ ನಡೀತಾ ಇದೆ. ಅಂದರೆ 7 ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳು ಕೂಡ ಕಾರ್ಯಾಚರಣೆ ಸಾಗ್ತದೆ. ಸದ್ಯಕ್ಕೆ ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಆರ್ಟಿ ನಗರ ಬಳಿ ಇರತಕ್ಕಂಥ ಜೆಸಿ ನಗರ ಮುಖ್ಯ ರಸ್ತೆ ಮುನ್ರೆಡ್ಡಿ ಪಾಳ್ಯ ಬಳಿ ಕಾರ್ಯಾಚರಣೆ ಆಗ್ತಾ ಇದೆ. ಕಾರ್ಯಪಾಲಕ ಇಂಜಿನಿಯರ್ ಮತ್ತು AEE ಮತ್ತು ಮಾರ್ಷಲ್ಸು, ಪೌರ ಕಾರ್ಮಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ಹಲವು ಬಾರಿ ಕೂಡ ಈ ಒಂದು ಕಾರ್ಯಾಚರಣೆ ಇಲ್ಲೇ ಆಗಿತ್ತು. ಬಟ್ ಆದರೂ ಕೂಡ ವ್ಯಾಪಾರಿಗಳು ಅವ್ರ ಮಾತನ್ನ ಕೇಳಿರಲಿಲ್ಲ. ಮತ್ತೆ ಅಂಗಡಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರು. ಮತ್ತೆ ಬಂದು ಕಾರ್ಯಾಚರಣೆ ಮಾಡ್ತಾ ನೋಡ್ತಿದ್ದೀರಾ. ಒಂದು ತೊಳ್ಳಗಾಡಿ ಏನಿತ್ತು, ಆ ತೊಳ್ಳಗಾಡಿ ಇದ್ದಂಥ ವಸ್ತುಗಳ ಸಮೇತ ಟ್ರ್ಯಾಕ್ಟರ್ಗೆ ಅದನ್ನ ತುಂಬತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಎಷ್ಟು ಬಾರಿ ಹೇಳಿದ್ರು ಕೂಡ ನಮಗೆ ಪರ್ಯಾಯ ಜಾಗ ಕೊಡದೇ ಇದ್ರೆ ನಾವು ಇಲ್ಲಿಂದ ಸಾಗಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಅವರು ವಿರೋಧವನ್ನ ಮಾಡ್ತಾ ಈಗ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಬಟ್ ಆದರೆ ಮಾರ್ಷಲ್ಗಳ ಸಮೇತ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು ಮುನ್ರೆಡ್ಡಿ ಪಾಳ್ಯದಲ್ಲಿ ಒಂದು ರೀತಿ ಕಗ್ಗಂಟಾಗಿದೆ. ಯಾಕಂದರೆ ನಮಗೆ ಪರ್ಯಾಯ ಜಾಗ ಕೊಡದಿದ್ರೆ ನಾವು ಇಲ್ಲಿಂದ ಹೋಗಲ್ಲ ಅಂತಕ್ಕಂಥ ಮಾತನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಜೀವನ ಕಟ್ಕೊಂಡಿದ್ದೀರಿ. ಬಟ್ ಈಗ ನೀವು ಬೇರೆ ಜಾಗ ಕಳಿಸ್ರೆ ಹೇಗೆ? ನಮಗೆ BBMP GBA ಕಡೆಯಿಂದನೇ ID ಕಾರ್ಡ್ಗಳನ್ನ ವಿತರಣೆ ಮಾಡಿ ಲೋನ್ಗಳು ಕೂಡ ಕೊಡ್ತಿದ್ರಾ. ಬಟ್ ಈಗ ನೋಡ್ರೆ ನೀವೇ ಬಂದು ತೆರವು ಮಾಡ್ತೀರಾ. ಬಟ್ ನಮಗೆ ಬೇರೆ ಅವಕಾಶ ಕೊಡದೇ ಇದ್ರೆ ನಮ್ಮ ಜೀವನ ಹೇಗೆ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಇವರು ಹೇಳ್ತಾ ಇರ್ತಕ್ಕಂಥ. ಒಟ್ಟಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಮುನ್ರೆಡ್ಡಿ ಪಾಳ್ಯದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ದೇವೇಗೌಡ ರಸ್ತೆ ಕೂಡ ಕಾರ್ಯಾಚರಣೆ ಆಗ್ತಕ್ಕಂಥ ಮಾಹಿತಿ ಇರೋದ್ರಿಂದ ಸೊ ಸಾಕಷ್ಟು ಇಲ್ಲಿ ವ್ಯವಸ್ಥೆಗಳನ್ನ ಸಿಬ್ಬಂದಿ ಮಾಡ್ಕೊಂಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ.